ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಒಂದು ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಾ ಇದ್ದಾರೆ. ಒಂದು ಮ್ಯಾರೇಜ್ ಸ್ಟೈಲು, ಒಂದು ಫಂಕ್ಷನ್ ಸ್ಟೈಲಲ್ಲಿ ಮಾಡುವಂಥ ಒಂದು ಇನ್ಸ್ಟೆಂಟಾಗಿ ಮಾಡುವಂಥ ಮಾವಿನಕಾಯಿ ಉಪ್ಪಿನಕಾಯಿ. ಇದು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ನೋಡೋಣ ಬನ್ನಿ. ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದಕ್ಕೆ ಮಾವಿನಕಾಯಿ ಸಣ್ಣ ಕಟ್ ಮಾಡ್ಕೊಂಡಿದ್ದಾರೆ. ಸಣ್ಣ ಕಟ್ ಮಾಡ್ಕೊಂಡು ಅದರಲ್ಲಿ ಅರಶಿನ ಪುಡಿ ಹಾಕ್ಕೊಂಡು ಮತ್ತೆ ಕಲ್ಲುಪ್ಪು ಹಾಕ್ತಾರೆ. ನೋಡಿ, ಕಲ್ಲುಪ್ಪು ಮತ್ತು ಅರಶಿನ ಪುಡಿ ಅವೆರಡು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾರೆ. ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದಾರೆ. ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ. ಎಣ್ಣೆ ಹಾಕ್ಕೊಂಡು ನೋಡಿ, ಇದು ಮಸಾಲ ಎಲ್ಲ ಹಾಕೋಣ ಅಂತ. ನೋಡಿ, ಮೆಂತೆ, ಸಾಸಿವೆ, ಮೆಂತೆ ಮತ್ತು ಜೀರಿಗೆ ಮತ್ತು ಬೆಳ್ಳುಳ್ಳಿ ಒಂದು 4 ಹಾಕ್ಕೊತಾ ಇದ್ದಾರೆ. ಈಗ ನೋಡಿ, ಫಸ್ಟು ಮೆಂತೆ ಹಾಕ್ಕೊಂಡಿದ್ದಾರೆ. ಮೆಂತೆ ಹಾಕ್ಕೊಂಡು ಎಲ್ಲ ಪ್ರತಿಯೊಂದು ಎಲ್ಲ ಹಾಕ್ಕೊಂಡು ಈಗ ಮಾಡ್ತಾರಂತ. ಇದು ಸೈಲಂ ಮೆಣಸಿನ್ಕಾಯಿ ಸರ್, ಇದು ನೋಡಿ, ಸೈಲಂ ಮೆಣಸಿನ್ಕಾಯಿ ಒಂದು ಸ್ವಲ್ಪ ತೊಗೊಂಡಿದ್ದಾರೆ. ಅದರಲ್ಲೇ ಕರಿಬೇವು ಸೊಪ್ಪು ನೋಡಿ, ಒಂದು ಹಿಡಿಯಷ್ಟು ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದಾರೆ. ಕರಿಬೇವು ಸೊಪ್ಪು ಹಾಕ್ಕೊಂಡು ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ತಾರೆ. ನೋಡಿ, ಇದು ಫ್ರೈ ಆಗಿದೆ. ಲೈಟಾಗಿ ಈ ಥರ ಬ್ರೌನ್ ಕಲರ್ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೊತಾರೆ. ಫ್ರೈ ಮಾಡಿಕೊಂಡು ಇದನ್ನೆಲ್ಲ ಹಾಕೋಣ. ನೋಡಿ, ಈಗ ಸೈಲಂ ಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದಾರೆ. ನೋಡಿ, ಸೈಲಂ ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ರು. ಫ್ರೈ ಆದಮೇಲೆ ಈಗ ಅರಶಿನ ಪುಡಿ ಹಾಕ್ಕೊತಾ ಇದ್ದಾರೆ. ನೋಡಿ, ಅರಶಿನ ಪುಡಿ ಒಂದು ಸ್ವಲ್ಪ 1 ಸ್ಪೂನಷ್ಟು ಅರಶಿನ ಪುಡಿ. ನೋಡಿ, ಇದು ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡು ತೆಗಿತಾ ಇದ್ದಾರೆ. ಮತ್ತು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿ ಮತ್ತು ಮಾವಿನಕಾಯಿದಲ್ಲಿ ಹಾಕ್ಕೊಳೋಂಥದ್ದು. ಆಗಲೇ ತೋರಿಸಿದ್ನಲ್ಲ, ಅದರಲ್ಲಿ ಹಾಕ್ಕೊತಾರೆ. ಉಪ್ಪು ಮತ್ತು ಅರಶಿನ ಪುಡಿ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ಮಾವಿನಕಾಯಿ ಅದರಲ್ಲಿ ಹಾಕ್ಕೊಳೋಂಥದ್ದು. ನೋಡಿ, ಮಾವಿನಕಾಯಿ ಉಪ್ಪಿನಕಾಯಿಗೆ ಆಗಲೇ ಮಸಾಲ ಮಾಡ್ಕೊಂಡು ಇಟ್ಕೊಂಡಿದ್ರಲ್ಲ, ಆ ಮಸಾಲ ಈಗ ಮಾವಿನಕಾಯಲ್ಲಿ ಹಾಕ್ಕೊಂಡಿದ್ದಾರೆ. ಇದನ್ನು ಫಸ್ಟು ಒಂದು 4 ಕವರ್ ಆಗಿದೆ. 4 ಕವರ್ ಮುಂಚೆನೇ ಉಪ್ಪು ಮತ್ತು ಅರಶಿನ ಪುಡಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ರು. ಈಗ ಅದ್ರ ಮೇಲ್ಗಡೆ ಮಸಾಲ ಹಾಕ್ಕೊಂಡಿರೋಂಥದ್ದು. ಮಿಕ್ಸ್ ಮಾಡಿ ಸರ್. ಈಗ ಮಸಾಲ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಅದರಲ್ಲಿ ಸಾಸಿವೆ ಒಗ್ಗರಣೆ, ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಮತ್ತು ಸಾಸಿವೆ, ಕರಿಬೇವು ಸೊಪ್ಪು ಇದನ್ನು ಈ ಆಯಿಲಲ್ಲಿ ಒಗ್ಗರಣೆ ಹಾಕ್ಕೊಂಡು ಈಗ ಹಾಕ್ಕೊಂಡಿರೋಂಥದ್ದು. ನೋಡಿ, ಮಸಾಲ ಮಿಕ್ಸ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಈಗ ಚಿಲ್ಲಿ ಪೌಡ್ರು ನೋಡಿ, ಈಗ ಬ್ಯಾಡಗೆ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದಾರೆ. ಒಂದು 2.5 ಹಿಡಿ ಬ್ಯಾಡಗೆ ಚಿಲ್ಲಿ ಪೌಡ್ರು. ನೋಡಿ, ಬ್ಯಾಡಗೆ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡು ಈಗ ಫುಲ್ಲು ಮಿಕ್ಸ್ ಮಾಡಿರೋಂಥ. ನೋಡಿ, ಈಗ ಮಾವಿನಕಾಯಿ ಉಪ್ಪಿನಕಾಯಿ ಅನ್ನೋದು ರೆಡಿ ಆಗಿದೆ. ಸ್ನೇಹಿತರೆ ನೋಡಿದ್ರಲ್ಲ, ಎಷ್ಟೊಂದು ಸುಲಭವಾಗಿ ಇದು ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಕೊಳೋಣ ಅಂತಬಿಟ್ಟು. ಇದು ಮ್ಯಾರೇಜ್ ಸ್ಟೈಲಲ್ಲಿ ಮತ್ತು ಫಂಕ್ಷನ್ಸ್ನಲ್ಲಿ ಮಾಡೋವಂಥ ಒಂದು ಮಾವಿನಕಾಯಿ ಉಪ್ಪಿನಕಾಯಿ. ಇನ್ಸ್ಟೆಂಟಾಗಿ ಫಾಸ್ಟಾಗಿ ಮಾಡೋವಂಥ ಒಂದು ಉಪ್ಪಿನಕಾಯಿ. ನಿಮ್ಮ ಮನೆಯಲ್ಲಿ ಯಾವಾಗಾದರೂ ಫಂಕ್ಷನ್ಸ್ಗೆ ಬೇಕು ಅಂತಂದಾಗ ಈ ಥರ ಒಂದು ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬೈ ಬೈ.